ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟವಿಲ್ಲದ ಮದುವೆ ಭಾಗ 102. ನನಗೂ ಸೆಲ್ಫ್ ರೆಸ್ಪೆಕ್ಟ್ ಇದೆ ಜೀವ. ನಿನ್ನೆಲ್ಲ ನಿಬಂಧನೆಯನ್ನು ಕೇಳಿ ಅದು ಹೇಗೆ ನಿನ್ನ ಜೊತೆ ಸಾಫ್ಟಾಗಿ ಮಾತಾಡಲಿ. ನಾನು ಮಾಡಿದ ತಪ್ಪನ್ನು ಕ್ಷಮಿಸು ಅನ್ನಲ್ಲ, ಆದರೆ ಆ ತಪ್ಪಿಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಪದೇ ಪದೇ ಇಲ್ಲ ಸಲ್ಲದ್ದು ಹೇಳಿ ಅದೆಷ್ಟು ಸಲ ನನ್ನನ್ನು ಮಾತಲ್ಲೇ ಚುಚ್ಚಿ ಸಾಯಿಸೋ ನಿರ್ಧಾರ ಮಾಡಿದ್ದೀಯಾ ಎಂದು ಗಂಭೀರವಾಗಿ ಕೇಳಿದವಳ ಪ್ರಶ್ನೆಯ ಜೊತೆ ಅವಳ ಕಣ್ಣೋಟ ಅವನಿಗೆ ಎದುರಿಸಲಾಗಲಿಲ್ಲ. ಹೋದ ಜನ್ಮದಲ್ಲಿ ಪೊಲಿಟಿಷಿಯನ್ ಆಗಿರಬೇಕು ನೀನು. ಏನಾದರೂ ಹೇಳಿದರೆ ಇಷ್ಟುದ್ದ ಭಾಷಣ ಮಾಡ್ತೀಯ, ಈಗ ಬಾಯಿ ಮುಚ್ಚಿ ಮಲಗು ಅಂದಳು. ಮಾಡೋದು ಮನೆಹಾಳು ಕೆಲಸ, ಈಗ ಅದಕ್ಕೆ ಜಸ್ಟಿಫಿಕೇಶನ್ ಬೇರೆ ಅಂದಾಗ ಕೋಪದಲ್ಲೇ ಲೈಟ್ ಆಫ್ ಮಾಡಿದರೆ ನೀನಾಡಿದ ಮಾತು, ನನ್ನ ಜೊತೆ ನೀನು ವರ್ತಿಸಿದ ರೀತಿಯೆಲ್ಲ ಈಗ ನಿನಗೆ ತಪ್ಪಾಗಿ ಕಾಣೋಲ್ಲ ಜೀವ. ಬಟ್ ಒಂದಲ್ಲ ಒಂದು ದಿನ ನಿನಗೆ ಈಗಿನ ನನ್ನ ಮನಸ್ಥಿತಿ ಅರ್ಥವಾಗುತ್ತೆ ಎಂದುಕೊಂಡು ನೋವಲ್ಲೇ ನಕ್ಕ ಅಂಜಲಿ ಮಂಚದ ಇನ್ನೊಂದು ಪಕ್ಕ ಹೋಗಬೇಕು ಎನ್ನುವಾಗ ಕತ್ತಲೆ ಇದ್ದ ಕಾರಣ ಮಂಚ ತೊಡರಿ ಅವನ ಮೇಲೆಯೇ ಬಿದ್ದಳು. ಮಮ್ಮಿ ಎಂದು ಕಿರುಚುತ್ತಾ ಲೈಟ್ ಹಾಕಿದವನು ಹೊಟ್ಟೆಯ ಮೇಲೆ ಬಿದ್ದಿರುವ ತನ್ನವಳನ್ನು ನೋಡಿ, ಏನೇ ಕಣ್ಣು ಕಾಣೋಲ್ವಾ, ನಡ್ಕೊಂಡು ಆಚೆ ಹೋಗೋದು ಬಿಟ್ಟು ಇಲ್ಲಿಂದ ಸೀದಾ ಲಾಂಗ್ ಜಂಪ್ ಮಾಡ್ತಿದ್ದೀಯಾ ಅಂತ ಅವಳನ್ನು ತಳ್ಳಿ, ಗಾಡ್ ನನ್ನ ಹೊಟ್ಟೆ ಹೋಯ್ತು, ಊಟ ಮಾಡಿದ್ದನ್ನೆಲ್ಲ ಕಕ್ಕಿಸ್ತೀಯಾ ಹೇಗೆ, ಹೋಗೆ ಆ ಕಡೆಗೆ ಎಂದು ಗದರಿದವನ ಮೇಲೆ ಕೆಟ್ಟ ಕೋಪ ಬಂದಿದ್ದವಳಿಗೆ. ಅವಳು ಮಲಗುವ ಜಾಗಕ್ಕೆ ಸರಿದು ಇಲ್ಲಿಯವರೆಗೆ ಓವರ್ ಆ್ಯಕ್ಟಿಂಗ್ ಮಾಡುತ್ತಿದ್ದವನ ತಲೆ ಮೈ ಎಂದು ನೋಡದೆ ದಿಂಬಲ್ಲಿ 5-6 ಏಟು ಹಾಕಿದರೆ ಅವಳ ಕೈಯಲ್ಲಿದ್ದ ದಿಂಬು ಕಸಿದುಕೊಂಡ ರಭಸಕ್ಕೆ ದಿಂಬಿನ ಜೊತೆ ಅಂಜಲಿ ಕೂಡ ಅವನ ಮೇಲೆ ಬಿದ್ದಿದ್ದಳು. ತಕ್ಷಣ ಅವನಿಂದ ದೂರ ಸರಿಯಲು ಹೋದರೆ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು, ಏನು ವೈಫಿ, ನನ್ನ ಮೈ ಮೇಲೆ ಬಿದ್ದು ನನ್ನನ್ನು ಟೆಂಪ್ಟ್ ಮಾಡೋವಷ್ಟು ನನ್ನನ್ನು ಮಿಸ್ ಮಾಡ್ಕೋತಾ ಇದ್ದೀಯಾ ಎನ್ನುತ್ತಾ ಕಣ್ಣು ಮಿಟುಕಿಸಿ ಕೇಳಿದರೆ, ಅವನ ಮೇಲಿಂದ ಹೇಳಲು ಹೋಗಿ ಅವನು ಕೈ ಹಿಡಿದುಕೊಂಡ ಪರಿಣಾಮ ಪುನಃ ಅವನ ಮೇಲೆ ಬಿದ್ದಿದ್ದಳು. ತಲೆ ಎತ್ತಿ ತನ್ನವನ ನೋಡಿದರೆ ಅವನು ಕೂಡ ಅವಳನ್ನೇ ದಿಟ್ಟಿಸುತ್ತಿದ್ದನು. ಕ್ಷಣಕಾಲ ಇಬ್ಬರ ಕಣ್ಣೋಟಗಳು 1000 ಮಾತನಾಡಿಕೊಂಡಿದ್ದವು. ಜೀವ ಎಂದವಳ ಮೃದುವಾದ ಧ್ವನಿಗೆ, ಹೇಳು ವೈಫಿ ಎಂದವನಲ್ಲಿ ತನ್ನ ತಪ್ಪಿಗೆ ಕ್ಷಮೆಯೇ ಇಲ್ವಾ ಎಂದವಳ ಕಣ್ಣೋಟ ಎದುರಿಸಲಾರದೆ ಏನೂ ಹೇಳದೆ ಅವಳನ್ನು ಪಕ್ಕಕ್ಕೆ ತಳ್ಳಿ ಲೈಟ್ ಆರಿಸಿ ಮಲಗಿದನು. ಅಂಜಲಿಗೆ ಕೆಲವೊಮ್ಮೆ ತಾನು ಮಾಡಿದ ನಿರ್ಧಾರ ತಪ್ಪು ಎನ್ನುವ ಯೋಚನೆ ಬಂದರೂ ದಿನದ ಅಂತ್ಯದಲ್ಲಿ ಜೀವನ ಇಂತಹ ಚುಚ್ಚು ಮಾತಿನ ಜೊತೆ ಅವಳೆಡೆಗಿನ ಅವನ ನಿರ್ಲಕ್ಷ್ಯ ಅವಳ ನಿರ್ಧಾರ ಸರಿಯಾಗಿದೆ ಎನ್ನುವಂತೆ ಮಾಡಿತ್ತು. 4-5 ದಿನದಲ್ಲಿ ಜೀವ ಮತ್ತು ಅಂಜಲಿಯ ಜೀವನದಲ್ಲಿ ಯಾವ ವ್ಯತ್ಯಾಸವೂ ಆಗಿರಲಿಲ್ಲ. ಅಂಜಲಿಯ ಪ್ರಕಾರ ಅಂದು ಗಿರಿಧಾಮದಲ್ಲಿ ಅವಳ ಕೊನೆಯ ದಿನ. ಹಾಗಾಗಿ ಎಂದಿನಂತೆ ತಯಾರಾಗಿ ಚೆಫ್ ಕೋಟ್ ತೊಟ್ಟವಳು ಕನ್ನಡಿಯಲ್ಲಿ ತನ್ನನ್ನು ಕಣ್ತುಂಬಿಕೊಂಡು ಕೆಳಗಿಳಿದು ಆಳೆತ್ತರಕ್ಕೆ ಇರುವ ಅತ್ತೆ ದಾಮಿನಿಯ ಫೋಟೋದ ಎದುರು ನಿಂತು, ಕ್ಷಮಿಸಿ, ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ಕೊಟ್ಟ 2 ಜವಾಬ್ದಾರಿಗಳನ್ನು ನನ್ನಿಂದ ನಿಭಾಯಿಸಲಾಗಲಿಲ್ಲ. ಅತ್ತೆ, ನಿಮ್ಮ ಮಗ ಅಪರಂಜಿ ಆದರೆ ಆ ಅಪರಂಜಿಯನ್ನು ನನ್ನದೇ ತಪ್ಪಿನಿಂದ ಕಳೆದುಕೊಂಡನೇನೋ. ಚರಣ್ ನನ್ನ ಜೀವದ ಗೆಳೆಯ. ಅಪ್ಪನ ಅವಶ್ಯಕತೆ ಇದ್ದ ಸಮಯದಲ್ಲಿ ಒಬ್ಬ ಅಣ್ಣನಾಗಿ, ಗೆಳೆಯನಾಗಿ ನನ್ನ ಬೆನ್ನ ಹಿಂದೆ ನಿಂತವನು. ಅಂಥವನಿಗೆ ಆಕ್ಸಿಡೆಂಟ್ ಆಗಿದೆ ಎಂದು ತಿಳಿದಾಗ ನಿಜಕ್ಕೂ ಆಘಾತವಾಗಿತ್ತು. ಅವನ ಬಗ್ಗೆ ಯೋಚಿಸುತ್ತಾ ನನ್ನ ಕರ್ತವ್ಯ ಮರೆತಿದ್ದು ನನ್ನದೇ ತಪ್ಪು. ಆ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನೇ ಅನುಭವಿಸುತ್ತಿದ್ದೇನೆ. ಅತ್ತೆ, ನಾನು ಮಾಡಿದ ತಪ್ಪನ್ನು ಸರಿಪಡಿಸಿ ಕ್ಷಮೆ ಕೇಳಿದೆ. ಆದರೆ ನಿಮ್ಮ ಮಗನಿಗೆ ನನ್ನನ್ನು ಕ್ಷಮಿಸುವುದಕ್ಕಿಂತ ಅವನಿಗೆ ನನ್ನಿಂದಾದ ಅವಮಾನದ ಜೊತೆ ನನ್ನ ಚರಣ್ ಗೆಳೆತನವನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಮಾತೆತ್ತಿದರೆ ನಮ್ಮಿಬ್ಬರ ಗೆಳೆತನದ ಬಗ್ಗೆ ಏನೇನೋ ಹೇಳ್ತಾನೆ. ಅದೆಲ್ಲ ಕೇಳೋಕೆ ಆಗ್ತಿಲ್ಲ ನನ್ನಿಂದ. ಅದಕ್ಕೆ ನಿಮ್ಮ ಮಗನಿಂದ ದೂರ ಹೋಗುವ ನಿರ್ಧಾರ ಮಾಡಿದ್ದೇನೆ. ಅತ್ತೆ, ಈ ನನ್ನ ನಿರ್ಧಾರ ಸರಿಯೋ ತಪ್ಪೋ ಗೊತ್ತಿಲ್ಲ. ಬಟ್ ಈ ಕ್ಷಣ ಜೀವ ಕಣ್ಣೆದುರಿನಿಂದ ನಾನು ದೂರ ಹೋಗಲೇಬೇಕು. ಕ್ಷಮಿಸಿ ಅತ್ತೆ ಅನ್ನುತ್ತಾ ಕಣ್ಮುಚ್ಚಿ ಕೈಮುಗಿದು ನಂತರ ಅವರ ಕಾಲು ಮುಟ್ಟಿ ನಮಸ್ಕರಿಸಿ ಅಲ್ಲೇ ತಿಂಡಿ ತಿನ್ನುತ್ತಿದ್ದ ಮಾವನನ್ನು ಸೇರಿಕೊಂಡಳು. ಬಾಮ್ಮ ಅಂಜಲಿ. ಹೌದು, ನಾಳೆ ನೀನು ಬೆಳಗಾವಿಗೆ ಹೋಗ್ತಿರೋದಲ್ಲ? ಜೀವ ಬರ್ತಾನಂತ ಜೊತೆಯಲ್ಲಿ. ಮದುವೆ ಆದಮೇಲೆ ಅತ್ತೆ ಮನೆಗೆ ಹೋಗೋ ಶಾಸ್ತ್ರ ಇಲ್ಲೇ ಇರೋ ನಿಮ್ಮ
ಮನೆಯಲ್ಲಿಯೇ ಮುಗಿಸಿಬಿಟ್ಟಿದ್ದೆವು. ಬೆಳಗಾವಿಗೆ ಅವನು ಬರೋದಾದರೆ ಕರ್ಕೊಂಡು ಹೋಗು ಎಂದವರ ಮಾತಿಗೆ ಅಂಜಲಿ ಏನಾದರೂ ಹೇಳುವ ಮೊದಲೇ ಶರ್ಟ್ ಕೈ ಮಡಚುತ್ತಾ, ನಾನು ಹೋಗ್ತಾ ಇಲ್ಲ ಡ್ಯಾಡ್. ಈಗಷ್ಟೇ ಗಿರಿಧಾಮ ಮೊದಲಿನಂತೆ ಟ್ರ್ಯಾಕಿಗೆ ಬಂದಿದೆ. ಇವಳು ಬೇರೆ 1 ವೀಕ್ ಆಫ್ ಅಂತ ಹೋಗ್ತಿದ್ದಾಳೆ. ನಾನು ಹೋದರೆ ಜೈ ಅಂಕಲಿಗೆ ಕಷ್ಟ ಆಗುತ್ತೆ. ಈ ಸಲ ಇವಳೊಬ್ಬಳೇ ಹೋಗಿ ಬರಲಿ, ನೆಕ್ಸ್ಟ್ ಟೈಮ್ ಹೋಗ್ತೀನಿ ಎಂದು ತಿಂಡಿ ಮುಗಿಸಿ ಎದ್ದವನು ಕಾರ್ ಕೀ, ಮೊಬೈಲ್ ಎಲ್ಲ ಹಿಡಿದು ಕಾರ್ ಪಕ್ಕ ಹೋದಾಗ ಅಂಜಲಿ ಕಾರಿಗೆ ಹೊರಗೆ ನಿಂತಿದ್ದಳು. ಅವಳನ್ನು ನೋಡಿ ನಿಟ್ಟುಸಿರು ಹೊರಚೆಲ್ಲಿ, ಮೇಡಮ್ ಕಣ್ಣೆದುರು ಇದ್ರೂ ಮಾತಾಡೋಲ್ಲ, ಇನ್ನು ಬೆಳಗಾವಿಗೆ ಹೋದರೆ ನನ್ನ ಮರ್ತೇ ಬಿಡ್ತಾಳೇನೋ. CM ಮದುವೆ ಮುಗಿದ ಮೇಲೆ ನಮ್ಮಿಬ್ಬರ ಬಗ್ಗೆ ಏನೇನೋ ಪ್ಲ್ಯಾನ್ ಮಾಡಿದ್ದೆ, ಎಲ್ಲ ಹಾಳಾಗೋಯ್ತು. ಇಷ್ಟು ದಿನ ಜಗಳ ಮಾಡೋಕ್ಕಾದರೂ ಮಾತಾಡ್ತಿದ್ಲು, ಇನ್ಮೇಲೆ ಅದೂ ಇಲ್ಲ. ಹೌದು, ನಾನು ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ? ಏನು ಅಲ್ಲೇ ಪರ್ಮನೆಂಟಾಗಿ ಇರ್ತಾಳಾ? 1 ವೀಕ್ ಬಿಟ್ಟು ಬರ್ತಾಳೆ ಅಂತ ಗೊಣಗಿಕೊಂಡು ಕಾರನ್ನು ಚಲಾಯಿಸುತ್ತಿದ್ದರೆ ಅಂಜಲಿ ತನ್ನ ಆಲೋಚನೆಗಳಲ್ಲಿ ಕಳೆದು ಹೋಗಿದ್ದಳು. ಗಿರಿಧಾಮ ತಲುಪಿ ಕಾರಿನಿಂದ ಇಳಿದವಳು ಕಿಚನ್ ಹೊಕ್ಕು ಅಂದಿನ ಮೆನು ನೋಡಿ ಬಂದಿರುವ ಆರ್ಡರ್ ಜೊತೆ ಕಾಂಪ್ಲಿಮೆಂಟಲ್ಲಿ ಸ್ಪೆಷಲ್ ಡಿಶ್ ಏನೇನು ಮಾಡಬೇಕೆಂದು ಎಲ್ಲವನ್ನು ಅವಳು ಚೆಫ್ ಬಳಿ ಹೇಳಿ ತನ್ನ 1-2 ಸಿಗ್ನೇಚರ್ ಡಿಶ್ ತಯಾರಿಸಿ ಉಳಿದ ಚೆಫ್ಗಳಿಗೆ ಸಹಾಯ ಮಾಡುತ್ತಾ ಎಲ್ಲ ಕೆಲಸ ಮುಗಿಸಿ ಬಿಡುವು ಸಿಕ್ಕಾಗ ತನ್ನ ಕ್ಯಾಬಿನ್ ಹೋಗಿ ಐಶ್ವರ್ಯಳಿಗೆ ಕರೆ ಮಾಡಿ ಅವಳ ಕ್ಯಾಬಿನ್ನತ್ತ ನಡೆದಳು. ಬಹುದಿನಗಳ ಬಳಿಕ ತನ್ನ ಕ್ಯಾಬಿನ್ನಿಗೆ ಬಂದ ಗೆಳತಿಯನ್ನು ಐಶ್ವರ್ಯ ನಾಟಕೀಯವಾಗಿ ಸ್ವಾಗತಿಸಿದಾಗ ಅವಳ ತಲೆಗೆ ಮೊಟಕಿ, ಸ್ಟಾಪ್ ಇಟ್ ಐಶು, ಫ್ರೀ ಇತ್ತು ಅದಕ್ಕೆ ಬಂದೆ. ವೆಯ್ಟ್, ಬಾಲನನ್ನು ಕರೀತೀನಿ ಎನ್ನುವಾಗ ಅವನೇ ಅಲ್ಲಿಗೆ ಬಂದನು. ಏನು ಮೇಡಮ್, ಇವತ್ತು ನಮ್ಮಿಬ್ಬರ ಬಳಿ ಮಾತಾಡೋಕೆ ಸಮಯ ಸಿಕ್ಕಿತಾ ನಿಮಗೆ ಎಂದು ವ್ಯಂಗ್ಯವಾಗಿ ಕೇಳಿದವನಿಗೆ ಹುಸಿ ಕೋಪ ತೋರಿಸುತ್ತಾ, ನಿಮ್ಮಿಬ್ಬರದ್ದು ಪ್ಯಾಥೋ ಡೈಲಾಗ್ ಮುಗಿದಿದ್ರೆ ನಾನು ಇಲ್ಲಿಂದ ಹೋಗ್ಲಾ ಎಂದವಳ ಕೈ ಹಿಡಿದು ಕೂರಿಸಿದ ಐಶ್ವರ್ಯ, ಕೂತ್ಕೊಳ್ಳೆ, ಈಗೀಗ ನಮ್ಮಲ್ಲಿ ನೀನು ಮಾತಾಡೋದೇ ಅಪರೂಪ, ಅಂಥದ್ರಲ್ಲಿ ಇವತ್ತು ನಮ್ಮನ್ನು ಹುಡ್ಕೊಂಡು ಬಂದಿದ್ದೀಯ. ಹೇಳು, ಏನು ವಿಷಯ? ಚೆಫ್ ಮೇಡಮ್ ಇಲ್ಲಿಯವರೆಗೆ ಬಂದಿದ್ದೀರಾ ಎಂದವಳನ್ನು ನೋಡಿ ಅಂಜಲಿ ಹಣೆ ನೀವಿಕೊಂಡರೆ, ಚೆಫ್ ಮೇಡಮ್ ನಾಳೆಯಿಂದ 1 ವೀಕ್ ರಜೆ, ಅದಕ್ಕೆ ನಮ್ಮನ್ನು ಮಾತಾಡಿಸಿ ಹೋಗೋದಕ್ಕೆ ಬಂದಿದ್ದು ಅಲ್ವಾ ಮೇಡಮ್ ಎಂದ ಬಾಲಕೃಷ್ಣನತ್ತ ಅಲ್ಲೇ ಟೇಬಲ್ ಮೇಲಿದ್ದ ಮಾರ್ಕರ್ ಪೆನ್ ಎಸೆದು, ಇಬ್ಬರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅದೇನೋ ಚೆಫ್ ಮೇಡಮ್ ಅಂದ್ಕೊಂಡು. ಎಸ್ ಬಾಲ ಹೇಳ್ದಂಗೆ 1 ವೀಕ್ ರಜೆ. ನಾನು ಅಮ್ಮನಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ, ಅಲ್ಲದೆ ಮದುವೆ ಆದಮೇಲೆ ಅಮ್ಮನನ್ನು ಭೇಟಿ ಆಗಲೇ ಇಲ್ಲ. ಸೊ ಹೋಗಿ ಅವರ ಜೊತೆ 1 ವಾರ ಇದ್ದು ಬರೋಣ ಅಂತ. ಇಬ್ಬರು ಅವಳ ಮಾತಿಗೆ ತಲೆಯಾಡಿಸಿ ಕಲ್ಯಾಣಿ ಬಗ್ಗೆ ವಿಚಾರಿಸಿದರು. ನಂತರ ಮೂವರ ಮಾತು ಸಾಗುತ್ತಿದ್ದರೆ ಅಂಜು, ಅದೆಲ್ಲ ಬಿಡು, ನಿನ್ನ ಮತ್ತು ಜೀವ ನಡುವೆ ಎಲ್ಲ ಸರಿಯಾಗಿದೆ ತಾನೇ? CM ಮಗನ ಮದುವೆ ಆದ ದಿನದಿಂದ ನೀವಿಬ್ಬರು ಮೊದಲಿನಂತೆ ಇಲ್ಲ ಅಂದಾಗ ಗೆಳತಿಯ ಮಾತಿಗೆ ಕ್ಷಣ ಗಲಿಬಿಲಿಗೊಂಡವಳು, ಹಾಗೇನೂ ಇಲ್ಲ, ನಾವಿಬ್ಬರು ಚೆನ್ನಾಗಿದ್ದೇವೆ ಎಂದರೆ ಇಬ್ಬರು ಅವಳತ್ತ ಕಣ್ಣು ಮಿಟುಕಿಸದೆ ಈಗ ಸತ್ಯ ಹೇಳು ಎನ್ನುವಂತೆ ನೋಡುತ್ತಿದ್ದರು. ಇಬ್ಬರ ನೋಟ ಎದುರಿಸಲಾರದೆ, ಅವನಿಗೆ ನನ್ನ ಮೇಲೆ ಸ್ವಲ್ಪ ಕೋಪ ಇದೆ, ಅದಕ್ಕೆ ಮೊದಲಿನಂತೆ ನನ್ನತ್ರ ಮಾತಾಡೋಲ್ಲ, ಅದು ಬಿಟ್ಟರೆ ಆಲ್ ಈಸ್ ಓಕೆ ಅಂತ ಎತ್ತಲು ನೋಡುತ್ತಾ ಹೇಳಿದವಳ ಮಾತಿನ ಮೇಲೆ ಅವರಿಬ್ಬರಿಗೂ ನಂಬಿಕೆ ಇಲ್ಲ. ಕಾರಣ, ಪ್ರತಿದಿನ ಮಧ್ಯಾಹ್ನ ತಮ್ಮೊಡನೆ ಗೆಳೆಯರಂತೆ ಹರಡುತ್ತಾ ಊಟ ಮಾಡುತ್ತಿದ್ದ ಜೀವ CM ಮಗನ ಮದುವೆ ಮುಗಿದ ಮೇಲೆ 1-2 ಬಾರಿ ಊಟಕ್ಕೆ ಬಂದಿದ್ದ ಬಿಟ್ಟರೆ ಉಳಿದ ದಿನ ಅವನ ಊಟವೆಲ್ಲ ಕ್ಯಾಬಿನಲ್ಲೇ ಆಗುತ್ತಿತ್ತು. ಸ್ವಲ್ಪ ಕೋಪ ಅಲ್ಲ ಅಂಜು, ಪಾರ್ಟಿ ದಿನ CM ಅವರ ಮಗ ಹಾಡಿದ ಮಾತೆಲ್ಲ ನೀನು ಕೇಳಿದಿದ್ರೆ ಜೀವನ ನೋವು ಎಂಥದ್ದು ಅನ್ನೋದು ತಿಳಿತಿತ್ತು. ಈಗೇನೋ ಗಿರಿಧಾಮ ನಮ್ಮೆಲ್ಲರ ಹಾರ್ಡ್ ವರ್ಕಿಂದ ಸರಿಯಾಗಿದೆ, ಆದರೆ ಇಷ್ಟು ದಿನ ಜೀವ ಒಬ್ಬನೇ ಅನುಭವಿಸಿದ ನೋವನ್ನು ನಾವು ಯಾರು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಜಯಕರ್ ಸರ್ ಜೀವ ಬಗ್ಗೆ ಯಾವತ್ತೂ ಹೊಗಳಿದವರಲ್ಲ, ಆದರೆ ಬ್ಯಾಚುಲರ್ ಪಾರ್ಟಿ ದಿನ ಅಷ್ಟೆಲ್ಲ ಅವಮಾನ ಆದರೂ ಒಬ್ಬನೇ ಎಲ್ಲವನ್ನ ಹ್ಯಾಂಡಲ್ ಮಾಡಿದ ರೀತಿ ನೋಡಿ ನಿಜಕ್ಕೂ ಆಶ್ಚರ್ಯವಾಗಿತ್ತವರಿಗೆ. ನಾವೇನೋ ನಮ್ಮ ಶಿಫ್ಟ್ ಮುಗಿದ ಕೂಡಲೇ ರೂಮ್ ಸೇರ್ತಿದ್ವಿ, ಆದರೆ ಜೀವ ಗಿರಿಧಾಮದ ರೇಟಿಂಗ್ ಸರಿಯಾಗೋವರೆಗೂ ನೆಮ್ಮದಿಯಿಂದ ನಿದ್ದೆ ಕೂಡ ಮಾಡಿರಲಿಕ್ಕಿಲ್ಲ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿನ್ನಿಂದ ಇದೆಲ್ಲ ಶುರುವಾಗಿದ್ದು ಅಂಜು. ನಿನ್ನ ಒಂದು ತಪ್ಪಿನಿಂದ ಗಿರಿಧಾಮ ಶಾಶ್ವತವಾಗಿ ಮುಚ್ಚುವುದರಲ್ಲಿತ್ತು.
ಬಟ್ ಜೀವ ಎಲ್ಲವನ್ನು ಒಬ್ಬನೇ ನಿಂತು ಹ್ಯಾಂಡಲ್ ಮಾಡಿದ. ಸೊ ಅವನು ಬಾಯಿ ತಪ್ಪಿ ನಿನಗೇನಾದರೂ ಹೇಳಿದರೆ ಪ್ಲೀಸ್ ಮರ್ತು ಬಿಡು, ಹೀಗೆ ಕೋಪ ಮಾಡಿಕೊಂಡು ಇಬ್ಬರ ನಡುವೆ ಗ್ಯಾಪ್ ಕ್ರಿಯೇಟ್ ಮಾಡ್ಕೋಬೇಡ ಎಂದವನ ಮಾತಿಗೆ ಕಿವಿಯಾದವಳಿಗೆ ತನ್ನವನು ಅನುಭವಿಸಿದ ನೋವಿನ ಅನುಭವವಾಗಿತ್ತು. ಆದರೆ ಆ ನೋವಿಗೆ ತನ್ನನ್ನು ಕಾರಣ ಮಾಡಿ ಅವನೆಲ್ಲ ನೋವು ಅಸಹಾಯಕತೆಯನ್ನು ಮಾತಿನ ಮೂಲಕ ತನ್ನ ಮೇಲೆ ತೋರ್ಪಡಿಸಿದ್ದನ್ನು ನೆನೆದವಳ ಕಂಗಳು ತುಂಬಿದ್ದವು. ತಕ್ಷಣ ತನ್ನೆದುರು ಇರುವ ಗೆಳೆಯರನ್ನ ನೋಡಿ ನೋವು ನುಂಗಿಕೊಂಡರೆ ಐಶ್ವರ್ಯ ಕೂಡ ಗೆಳತಿಯ ಬಳಿ ಜೀವ ಜೊತೆ ಮೊದಲಿನ ಹಾಗೆ ಇರುವಂತೆ ಹೇಳಿದಳು. ಲಂಚ್ ಬ್ರೇಕಲ್ಲಿ ಮೂವರು ಲಂಚ್ ರೂಮ್ ಹೊಕ್ಕಾಗ ಆಗಲೇ ಜೀವ ಅವರು ಕೂರುವ ಟೇಬಲಲ್ಲಿ ಕೂತಿದ್ದನು. ಅವನಿಷ್ಟದ ಫುಡ್ ಆರ್ಡರ್ ಮಾಡಿದ ಅಂಜಲಿ ಅವನೆದುರು ಎಲ್ಲವನ್ನ ತಂದಿಟ್ಟಾಗ ತಟ್ಟೆಯ ಜೊತೆ ಹೆಂಡತಿಯನ್ನು ಆಶ್ಚರ್ಯದಲ್ಲಿ ನೋಡಿದನು. ಇಬ್ಬರ ನಡುವಿನ ಗಲಾಟೆ ಆದ ದಿನದಿಂದ ಆಗಾಗ ತಮ್ಮ ಜೊತೆ ಊಟಕ್ಕೆ ಬರುವವನಿಗೆ ಬೇಕಂತಲೇ ತಾವು ತಿನ್ನುವ ನಾರ್ಮಲ್ ಊಟವನ್ನೇ ಕೊಡುತ್ತಿದ್ದಳು. ಆದರೆ ಇಂದು ಅವನಿಷ್ಟದ ಅವಳೇ ಕೈಯಾರೆ ಮಾಡಿದ ಬಿರಿಯಾನಿ ಅವನೆದುರಿತ್ತು. ತನ್ನವನ ಕಣ್ಣೋಟ ಎದುರಿಸಲಾರದೆ ಐಶ್ವರ್ಯ ಜೊತೆ ಹೋಗಿ ತನ್ನ ಊಟದ ತಟ್ಟೆ ಹಿಡಿದು ಬಂದು ಅವನೆದುರು ಕುಳಿತಳು. ಪ್ರತಿಯೊಂದು ತುತ್ತಿನ ರುಚಿಯನ್ನು ಆಸ್ವಾದಿಸುತ್ತಾ ತಿನ್ನುತ್ತಿದ್ದವನನ್ನು ನೋಡಿದವಳಿಗೆ ಇದು ಗಿರಿಧಾಮದಲ್ಲಿ ತನ್ನವನಿಗಾಗಿ ತಾನು ಸರ್ವ್ ಮಾಡುತ್ತಿರುವ ಕೊನೆಯ ಊಟ ಎಂದುಕೊಂಡವಳೇ ಹೊರತು ಅವನ ಈ ತಿನ್ನುವ ಅಭ್ಯಾಸ ತಿಳಿದವಳು ತಾನು ರುಚಿಯಾಗಿ ವಿಧ ವಿಧವಾದ ಊಟ ತಿಂಡಿಯನ್ನು ತಯಾರಿಸಿ ಗಂಡನಿಗೆ ಬಡಿಸಿದರೆ ತನ್ನ ಮೇಲೆ ಅವನಿಗಿರುವ ಅಸಮಾಧಾನವನ್ನು ಕಡಿಮೆ ಮಾಡಬಹುದಿತ್ತು ಎನ್ನುವ ಯೋಚನೆಯೊಂದು ಅವಳಿಗೆ ಬರಲೇ ಇಲ್ಲ. ಬಿರಿಯಾನಿ ತಿಂದು ಮುಗಿಸಿ ಎದ್ದವನು ಥ್ಯಾಂಕ್ಸ್ ವೈಫಿ ಎನ್ನುತ್ತಾ ಅವಳತ್ತ ನಗು ಬೀರಿ ಹೋದರೆ ಅದೆಷ್ಟೋ ದಿನಗಳ ಬಳಿಕ ತನ್ನತ್ತ ಮೆಚ್ಚುಗೆಯ ನೋಟ ಬೀರಿದವನನ್ನ ನೋಡಿದವಳ ತುಟಿ ಅಂಚಲ್ಲಿ ನಗುವರಳಿತ್ತು. ಗೆಳತಿಯನ್ನ ಗಮನಿಸಿದ ಐಶ್ವರ್ಯ ಇದೇ ರೀತಿ ಒಂದೊಳ್ಳೆ ಅಡುಗೆ ಮಾಡಿ ಗಂಡನಿಗೆ ಬಡಿಸಿದ್ದರೆ ಒಂದೆರಡು ದಿನದಲ್ಲಿ ಅವನಿಗೆ ನಿನ್ನ ಮೇಲಿನ ಕೋಪವೆಲ್ಲ ಹೇಳ ಹೆಸರಿಲ್ಲದಂತೆ ಮಾಯವಾಗಿರುತ್ತಿತ್ತು ಎಂದರೆ ಹೌದು ಐಶು, ಇವಳಿಗೆ ಗೊತ್ತು ಜೀವ ಅದೆಷ್ಟು ಪೂಡಿ ಅಂತ. ಅಲ್ಲದೆ ಆಗೆಲ್ಲ ಅವನು ಗಿರಿಧಾಮಕ್ಕೆ ಬಂದರೆ ಬಕಾಸುರ ಬಂದಿದ್ದ, ಅದೆಷ್ಟು ತಿಂತಾನೋ, ಬೆಳಿಗ್ಗೆಯಿಂದ ಅವನಿಗೆ ಬೇಯಿಸಿ ಹಾಕೋದೇ ಆಯಿತು ಅಂತೆಲ್ಲ ಬೈತಿದ್ಲು. ಅಷ್ಟೆಲ್ಲ ಅವನ ಬಗ್ಗೆ ಗೊತ್ತಿದ್ರು ಈಗವನ ಕೋಪ ಕಡಿಮೆ ಮಾಡೋದು ಬಿಟ್ಟು ತಪ್ಪು ಮಾಡಿದ್ದಕ್ಕೆ ಬೈದ ಅಂದ್ಕೊಂಡು ಇವಳು ಅವನ ಮೇಲೆ ಕೋಪ ಮಾಡಿಕೊಂಡಿದ್ದಾಳೆ ಅಂತ ಗೆಳತಿಯ ಮೇಲಿನ ಅಸಮಾಧಾನ ಹೊರ ಹಾಕಿದ ಬಾಲಕೃಷ್ಣ ಊಟ ಮುಗಿಸಿ ಅಲ್ಲಿಂದ ಎದ್ದು ಹೋದರೆ ಇನ್ನೊಂದು ವಾರ ಗಿರಿಧಾಮದಲ್ಲಿ ಇರೋಲ್ಲ. ನಿಮ್ಮಿಬ್ಬರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂದ್ಕೊಂಡ್ರೆ ಇಬ್ಬರು ಸೇರ್ಕೊಂಡು ನನಗೆ ಬೈಯೋ ಪ್ರೋಗ್ರಾಮ್ ಇಟ್ಕೊಂಡಿದ್ದೀರಾ ಅಲ್ವಾ? ಹೇಟ್ ಯು ಗೈಸ್ ಅನ್ನುತ್ತಾ ಹುಸಿ ಮುನಿಸು ತೋರುತ್ತಾ ಅಲ್ಲಿಂದ ಹೊರಟವಳ ನಡುವಿಗೆ ತಿವಿದ ಐಶ್ವರ್ಯ, ನಾಟಕ ಆಡಿದ್ದು ಸಾಕು, 1 ವೀಕ್ ಹಾಲಿಡೇ ಎಂಜಾಯ್ ಮಾಡು, ಕಲ್ಯಾಣಿ ಆಂಟಿನ ಕೇಳ್ದೆ ಅನ್ನು, ಹಾಗೆಯೇ ಮಿಸ್ ಯುವರ್ ಹಾಬಿ ಓಕೆ ಅಂತ ಕಣ್ಣು ಮಿಟುಕಿಸಿ ಅಲ್ಲಿಂದ ಕಾಲ್ಕಿತ್ತ ಗೆಳತಿಯತ್ತ ಹುರಿನೋಟ ಬೀರಿ ಉರಿಯುತ್ತಿರುವ ನಡುವನ್ನ ಸವರುತ್ತಾ ಅಲ್ಲಿಂದ ಕಿಚನ್ನತ್ತ ನಡೆದಳು. ಸಂಜೆಯ ಕೆಲಸ ತುಸು ಬೇಗನೆ ಮುಗಿಸಿ ಕಿಚನ್ನಲ್ಲಿರುವ ಎಲ್ಲ ಚೆಫ್ ಹಾಗೂ ಅಸಿಸ್ಟೆಂಟ್ ಬಳಿ ಚೆನ್ನಾಗಿ ಮಾತನಾಡಿ 1 ವಾರ ತನ್ನ ಜಾಗಕ್ಕೆ ಬರುವ ಭುವನ್ ರೆಡ್ಡಿಗೂ ತನಗೆ ನೀಡಿದಂತೆ ಸಹಕಾರ ನೀಡುವಂತೆ ವಿನಂತಿಸಿಕೊಂಡವಳು ಮನಸ್ಸಲ್ಲೇ ನನ್ನ ಜೀವನದಲ್ಲಿ ಸಿಕ್ಕ ಬೆಸ್ಟ್ ಕಿಚನ್ ಸ್ಟಾಫ್ ಎಂದುಕೊಂಡು ಪೂರ್ತಿ ಕಿಚನ್ ಹಾಗೂ ತನ್ನ ಕ್ಯಾಬಿನನ್ನು ಕಣ್ತುಂಬಿಕೊಂಡು ಅಲ್ಲಿಂದ ಹೊರಗಡೆ ನಡೆದಳು. ಪ್ರತಿ ಬಾರಿ ಮುಖ್ಯವಾಗಿ ಜೀವ ಜೊತೆ ಜಗಳವಾಡಿ ಮನಸ್ಸಿಗೆ ನೋವಾದಾಗ ಹೋಗಿ ನಿಲ್ಲುವ ಸ್ವಿಮ್ಮಿಂಗ್ ಪೂಲ್ ಬಳಿ ನಡೆದಾಗ ಅಲ್ಲಿರುವ ಗೆಸ್ಟ್ ಫ್ಯಾಮಿಲಿ ಮಕ್ಕಳನ್ನು ನೋಡಿ ಅಲ್ಲಿಂದ ಸ್ವಲ್ಪ ದೂರ ಹೋಗಿ ಪ್ರತಿಯೊಂದು ವಿಲ್ಲಾ ಹಾಗೂ ಸುತ್ತಮುತ್ತಲಿನ ಎಲ್ಲವನ್ನ ಕಣ್ತುಂಬಿಕೊಂಡು ಸಮಯವಾದ ಕಾರಣ ಪಾರ್ಕಿಂಗ್ ಹತ್ತ ಹೋಗುವಾಗ ಅವಳ ಹೆಜ್ಜೆಗಳು ಅಲ್ಲಿ ಕಳೆದ ನೆನಪುಗಳಿಂದ ಭಾರವಾಗಿತ್ತು. ನಿಮಿಷದಲ್ಲೇ ಬಂದ ಜೀವ ಅಂಜಲಿಯತ್ತ ಮೊಬೈಲ್ ಚಾಚಿ, ಒಂದು ಅಕ್ಕ ಕಾಲ್ ಮಾಡಿದ್ದಾಳೆ ಮಾತನಾಡು ಎಂದರೆ ಮೊಬೈಲ್ ಹಿಡಿದು ಹಲೋ ಎನ್ನುವುದರೊಳಗಡೆ ಒಂದಿತಾಳೆ ಮಾತನಾಡಿ ನಾಳೆ ತಮ್ಮ ಮನೆಗೆ ಬರುವಂತೆ ಒತ್ತಾಯಿಸಿದಳು. ಅವಳ ಮಾತಿಗೆ ಕಿವಿಯಾಗಿ ತನ್ನವನತ್ತ ನೋಡಿದರೆ ಅವನ ನೋಟವೆಲ್ಲ ರಸ್ತೆಯ ಮೇಲಿತ್ತು. ಸಾರಿ ಅತ್ತಿಗೆ, ಬೆಳಗಾವಿಯಿಂದ ಬಂದಮೇಲೆ ಖಂಡಿತ ಬರ್ತೀನಿ, ನಾಳೆ ಆಗೋಲ್ಲ, ಪ್ಯಾಕಿಂಗ್ ಮಾಡ್ಕೋಬೇಕು ಅನ್ನುತ್ತಾ ಒಂದಿತ ಅದೆಷ್ಟು ಒತ್ತಾಯಿಸಿದರೂ ಅಂಜಲಿ ಹೋಗಲು ಒಪ್ಪಲಿಲ್ಲ ಎನ್ನುವುದಕ್ಕಿಂತ ನಾಳೆ ಪೂರ್ತಿ
ಪೂರ್ತಿ ದಿನ ಜೀವ ಜೊತೆಗಿರಬೇಕೆಂದು ಅವಳ ಮನ ಒತ್ತಾಯಿಸಿತ್ತು. ಗಿರಿಧಾಮದಲ್ಲಿ ಜೀವನಿಂದ ಹಿಡಿದು ಸೆಕ್ಯೂರಿಟಿ ಗಾರ್ಡ್ ತನಕವೂ ವಾರದ ರಜೆ ಅಂತೇನೂ ಇರಲಿಲ್ಲ. ಬದಲಾಗಿ 15 ದಿನಗಳಿಗೊಮ್ಮೆ 2 ದಿನ ರಜೆ ಕೊಡುತ್ತಿದ್ದರು. ಅದರಲ್ಲೂ ವರ್ಷ ಪೂರ್ತಿ ವಿಲ್ಲಾಗಳು ತುಂಬಿರುವ ಕಾರಣ ಆಯಾಯ ಡಿಪಾರ್ಟ್ಮೆಂಟ್ ಹೆಡ್ಗಳಿಗೆ ಯಾವ ರಜೆಯೂ ಇರುತ್ತಿರಲಿಲ್ಲ. ಹಬ್ಬ ಹರಿದಿನಗಳನ್ನು ಬಿಟ್ಟರೆ ಅವರಿಗೆ ತೀರಾ ಅವಶ್ಯಕತೆ ಇದ್ದಾಗ ಮಾತ್ರವೇ ರಜೆ ಸಿಗುತ್ತಿತ್ತು. ಅದರಂತೆ ಜೀವ ತಾನು ಆಫ್ ತೆಗೆದುಕೊಂಡ ದಿನ ಅಂಜಲಿಗೂ ರಜೆ ಮಾಡುವಂತೆ ಹೇಳುತ್ತಿದ್ದನು. ಹಾಗೆ ಇಬ್ಬರೂ ರಜೆ ಮಾಡಿದರೆ ಗಂಗಾಧರ್ ಜೊತೆ ಚಿಕ್ಕಪ್ಪ ಪ್ರತಾಪ್ ಮನೆ ಇಲ್ಲವೇ ತಾತ ದಿನಕರ್ ಮನೆಗೆ ಹೋಗಿ ಬರುತ್ತಿದ್ದರು. ನಾಳೆ ಅಂಜಲಿ ಬೆಳಗಾವಿಗೆ ಹೋಗುತ್ತಿರುವ ಕಾರಣ ಜೀವ ಕೂಡ ರಜೆ ತೆಗೆದುಕೊಂಡಿದ್ದನು. ಅದನ್ನ ತಿಳಿದ ವಂದಿತಾ ಈಗ ತುಂಬು ಗರ್ಭಿಣಿ ಬೇರೆ. ಮನೆಯಲ್ಲಿ ಕೂತವಳಿಗೆ ಬೋರ್ ಆಗುತ್ತಿರುವ ಕಾರಣ ಇಬ್ಬರನ್ನ ಮನೆಗೆ ಬರುವಂತೆ ಹೇಳಿದ್ದಳು. ಕರೆ ತುಂಡರಿಸಿದ ಅಂಜಲಿ ಜೀವನತ್ತ ಮೊಬೈಲ್ ಚಾಚಿದರೆ, ನಾಳೆ ನೈಟ್ ಬಸ್ಸಲ್ಲಿ ಹೋಗ್ತಿದ್ದೀಯ ಅಂದ್ಯಂತೆ, ಫ್ಲೈಟಲ್ಲಿ ಹೋದರೆ ಬೇಗ ರೀಚ್ ಆಗ್ತಿದೆಯಲ್ಲ ಅಂತ ಬಾಲಕೃಷ್ಣನಲ್ಲಿ ತನ್ನವಳಿಗೆ ಫ್ಲೈಟ್ ಬುಕ್ ಮಾಡೆಂದು ಹೇಳಿದಾಗ ಅವಳು ನಿರಾಕರಿಸಿದ್ದನ್ನು ಅವನು ಬೆಳಿಗ್ಗೆಯೇ ಹೇಳಿದ್ದನು. ಬಸ್ ಜರ್ನಿ ಅಭ್ಯಾಸವಿದೆ, ಅಲ್ಲದೆ ಮನೆ ಹತ್ರ ಬಸ್ ಹೋಗುತ್ತೆ. ಫ್ಲೈಟ್ ಆದರೆ ಏರ್ಪೋರ್ಟಿನಿಂದ ಮನೆಗೆ 1.5 ಗಂಟೆ ಜರ್ನಿ, ಅದಕ್ಕೆ ಫ್ಲೈಟ್ ಬೇಡ ಎಂದಳು. ಪಿಕ್ ಮಾಡೋಕೆ ಮಾವನ ಮಕ್ಕಳು ಯಾರೂ ಇಲ್ವಾ ಎಂದವನ ಮುಖದಲ್ಲಿನ ವ್ಯಂಗ್ಯ ನೋಡಿ ಹಾಳಾದವನು, ಸತ್ತರೂ ಬದಲಾಗಲ್ಲ ಇವನು ಎಂದು ಗೊಣಗಿಕೊಂಡು, ಮಾವನ ಮಕ್ಕಳ ಬಗ್ಗೆ ಗೊತ್ತಿದ್ರೂ ಕೇಳ್ತೀಯಲ್ಲ, ಎಲ್ಲ ಔಟ್ ಆಫ್ ಸ್ಟೇಷನ್ನಲ್ಲಿದ್ದಾರೆ. ಹೌದು, ಚರಣ್ ಬಗ್ಗೆ ಜಪ ಮಾಡ್ತಿದ್ದೆ, ಈಗೇನು ನನ್ನ ಮಾವನ ಮಕ್ಕಳು ನೆನಪಾಗಿದ್ದು ಅಂತ ಹಲ್ಲು ಕಡಿಯುತ್ತಾ ಕೇಳಿದರೆ, ನೀವು ಆಂಟಿ ಅಲ್ವಾ ಮೇಡಮ್, ನಿಮ್ಮ ಅಭಿಮಾನಿಗಳು ಒಬ್ರಾ ಇಬ್ರಾ ಎನ್ನುವಾಗ ಜಸ್ಟ್ ಶಟಪ್ ಅಂತ ಕಿವಿ ಮುಚ್ಚಿಕೊಂಡು ಅರಚಿದವಳನ್ನ ನೋಡಿ ಜೀವ ಸುಮ್ಮನಾದನು. ಇವನ ಜೊತೆಗಿನ ಒಡನಾಟವನ್ನು ನೆನಪಿಸಿಕೊಂಡು ಕಿಚನ್, ನಿನ್ನ ಕ್ಯಾಬಿನ್, ಆ ಸ್ವಿಮ್ಮಿಂಗ್ ಪೂಲ್ ಹತ್ರ ಕಣ್ಣು ತುಂಬಿಕೊಂಡಿದ್ದೇನು. ಅವನನ್ನು ಬಿಟ್ಟು ಹೋಗುವ ನಿರ್ಧಾರ ಮಾಡಿದರೂ ನಾಳೆ ಪೂರ್ತಿ ದಿನ ಅವನ ಜೊತೆಗಿರಬೇಕೆಂದು ಕನಸು ಕಂಡಿದ್ದೇನು. ಆದರೆ ಅವನು ನಿನಗೆ ಇನ್ನಷ್ಟು ಹರ್ಟ್ ಮಾಡ್ತಿದ್ದಾನೆ. ಇದೆಲ್ಲ ನಿನಗೆ ಆಗಬೇಕಾಗಿದ್ದೆ ಎಂದು ಬುದ್ಧಿ ಅವಳ ಮನಸ್ಸಿಗೆ ಚೀಮಾರಿ ಹಾಕಿದಾಗ ತುಟಿ ಕಚ್ಚಿ ಬರುತ್ತಿರುವ ದುಃಖವನ್ನು ತಡೆಯಲು ಸೀಟಿಗೆ ಹೊರಗೆ ಕಣ್ಮುಚ್ಚಿದಳು. ಮನೆ ಸೇರಿದ ಜೀವ ಎಂದಿನಂತೆ ಫ್ರೆಶ್ ಆಗಿ ಕೆಳ ನಡೆದರೆ ಅಂಜಲಿ ಕೂಡ ಫ್ರೆಶ್ ಆಗಿ ಬಂದು ಪ್ಯಾಕಿಂಗ್ ಮಾಡಲು ಶುರುವಿಟ್ಟಳು. ಮನೆ ಸೇರಿದರೆ ಯಾವಾಗಲೂ ತನಗಿಂತ ಮೊದಲು ಕೆಳಗಡೆ ಓಡಿ ಬಂದು ಮಾವ, ಲಕ್ಷ್ಮಿ ಅಕ್ಕ, ಜಾನಿ ಅಣ್ಣ ಅಂತೆಲ್ಲ ಕರೆಯುತ್ತಾ ಪುಟ್ಟ ಹುಡುಗಿಯಂತೆ ಅಲ್ಲಿಂದ ಇಲ್ಲಿಗೆ ಓಡಾಡುತ್ತಿದ್ದವಳು ಇಂದು ಕೋಣೆ ಸೇರಿ ಗಂಟೆಯಾದರೂ ಕೆಳಗಡೆ ಬರದೇ ಇರುವುದನ್ನು ನೋಡಿ ತಾನು ಕಾಫಿ ಮುಗಿಸಿ ಅವಳಿಗೆ ಕಾಫಿ ಹಿಡಿದು ಕೋಣೆಗೆ ಹೋದನು. ಬಾಗಿಲಲ್ಲೇ ನಿಂತು ತನ್ನ ಕೋಣೆ ನೋಡಿದವನ ಕೈಯಿಂದ ಕಾಫಿ ಕಪ್ ಕೆಳಗಡೆ ಜಾರಿ ನೆಲ ಸೇರಿತ್ತು. ಆ ಶಬ್ದಕ್ಕೆ ಬಾಗಿಲತ್ತ ನೋಡಿದ ಅಂಜಲಿ, ಜೀವ, ಆರ್ ಯು ಓಕೆ ಎಂದು ಕೇಳುತ್ತಾ ಅವನ ಬಳಿ ಹೋದರೆ ಅವಳನ್ನು ತಳ್ಳಿ, ಲೇ ವೈಫಿ, ನಿನಗೇನು ತಲೆ ಕೆಟ್ಟಿದೆಯಾ? ಮಮ್ಮಿ ನನಗಾಗಿ ಸ್ಪೆಷಲ್ ಇಂಟೀರಿಯರ್ ಡಿಸೈನರ್ ಮೂಲಕ ಕಟ್ಟಿಸಿದ ರೂಮ್ ಇದು. ಅಷ್ಟು ಚೆನ್ನಾಗಿರೋ ರೂಮನ್ನು ಕಸದ ತೊಟ್ಟಿ ಮಾಡಿದೀಯಲ್ಲ, ಅಯ್ಯೋ ನನ್ನ ಬೆಡ್ ಅನ್ನುತ್ತಾ ಅದರ ಮೇಲಿರುವ ಅವಳ ಬಟ್ಟೆಗಳನ್ನೆಲ್ಲ ಕೆಳಗಡೆ ಎಸೆದನು. ಇದನ್ನೇನು ಡಸ್ಟ್ಬಿನ್ ಅಂದ್ಕೊಂಡಿದ್ದೀಯಾ? ನಿನ್ನ ಡ್ರೆಸ್ ಇಡೋಕೆ ಕಬೋರ್ಡ್ ಇದೆ, ಅಲ್ಲಿಡು. ಅಲ್ಲಿಡೋದು ಬಿಟ್ಟು ಆ ಬಟ್ಟೆನೆಲ್ಲ ನನ್ನ ಮಂಚದ ಮೇಲೇಕೆ ಸುರಿದಿದ್ದೀಯಾ ಸ್ಟೂಪಿಡ್ ಅಂತ ಸುತ್ತಲೂ ನೋಡು, 5 ನಿಮಿಷದಲ್ಲಿ ನನ್ನ ರೂಮ್ ಮೊದಲಿನಂತೆ ಇರಬೇಕು, ಇಲ್ಲಾಂದರೆ ಅಂದ. ಆಗಿನಿಂದ ಅವನ ಓವರ್ ಆ್ಯಕ್ಟಿಂಗ್ ಗಮನಿಸಿ ಕೈಕಟ್ಟಿ ನಿಂತು, ಇಲ್ಲಾಂದರೆ ಏನು ಮಾಡ್ತೀಯಾ ಎಂದು ಗಂಭೀರವಾಗಿ ಕೇಳಿದರೆ, ನಿಮ್ಮಜ್ಜಿ, ನನ್ನ ರೂಮ್ ಕಸದ ತೊಟ್ಟಿ ಮಾಡಿಕೊಂಡು ನನಗೆ ಆವಾಜ್ ಹಾಕ್ತೀಯಾ ಅಂತ ಅವಳತ್ತ ನಡೆಯುತ್ತಾ ಕೆಳಗಡೆ ಎಸೆದಿದ್ದ ನೈಲಾನ್ ಸೀರೆಯ ಮೇಲೆ ಕಾಲಿಟ್ಟವನಿಗೆ ಜಾರಿದಂತಾಗಿ ಮುಂದೆ ಉಗ್ಗರಿಸಿದವನು ಸೀದಾ ಅಂಜಲಿಯ ಮೇಲೆ ಹೋಗಿ ಬಿದ್ದು ಇಬ್ಬರು ನೆಲ ಕಚ್ಚಿದ್ದರು. ಕ್ಷಣದಲ್ಲಿ ಆದ ಘಟನೆಗೆ ಇಬ್ಬರಿಗೂ ಗಾಬರಿಯಾಗಿತ್ತು. ತನ್ನವಳ ಮೇಲೆ ಬಿದ್ದವನು, ವೈಫಿ, ಆರ್ ಯು ಓಕೆ ಅಂತ ಅವಳ ತಲೆಯನ್ನು ಸವರುತ್ತಾ ತುಸು ಗಾಬರಿಯಲ್ಲಿ ಕೇಳಿದರೆ, ತುಂಬ ದಿನಗಳ ಬಳಿಕ ತೋರಿದ ಅವನ ಕಾಳಜಿಗೆ ಅಂಜಲಿ ಪೂರ್ತಿಯಾಗಿ ಸೋತು ಅವನನ್ನೇ ದಿಟ್ಟಿಸುತ್ತಿದ್ದಳು. ಅವಳಿಂದ ಮೇಲೇಳಲು ನೆಲಕ್ಕೆ ಕೈ ಊರಿದವನಿಂದ ತಾವು ಬಿದ್ದದ್ದು ಬಟ್ಟೆಯ ರಾಶಿಯ ಮೇಲೆಂದು ಅರಿವಾದಾಗ ತನ್ನವಳತ್ತ ದೃಷ್ಟಿ ಹಾಯಿಸಿದನು. ತನ್ನನ್ನೇ ದಿಟ್ಟಿಸುತ್ತಿರುವವಳ ಕಣ್ಣೋಟಕ್ಕೆ ಕ್ಷಣಕಾಲ ಸೋತು ತಲೆಕೊಡವಿ
ಹೇಳಲು ಹೋದರೆ ಅಂಜಲಿ ಅವನ ಟೀ ಶರ್ಟ್ ಹಿಡಿದೆಳೆದ ರಭಸಕ್ಕೆ ಪುನಃ ಅವಳ ಮೇಲೆ ಬಿದ್ದವನ ಅಧರಗಳು ಅವಳಧರವನ್ನು ಸೋಕಿತ್ತು. ಈ ಕತೆ ಇನ್ನು ಮುಂದುವರಿಯುವುದು. ವಿಡಿಯೋ ಬರೋದು ಸ್ವಲ್ಪ ಲೇಟಾಯಿತು. ಸಾರಿ ಫ್ರೆಂಡ್ಸ್, ಇನ್ಮೇಲೆ ಕಂಟಿನ್ಯೂ ಆಗಿ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಈ ಸ್ಟೋರಿನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ. ವಿಡಿಯೋ ನೋಡುತ್ತಿರುವ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.